ಮೇಷರಾಶಿಯವರಿಗೆ 2026ರ ಪರಾಭವ ನಾಮ ಸಂವತ್ಸರದ ವರ್ಷ ಫಲವನ್ನು ತಿಳ್ಕೊಳ್ಳೋಕೆ ಹೋದಾಗ ಮೇಷರಾಶಿಯವರಿಗೆ ಬಹಳಷ್ಟು ಅನುಕೂಲ ಇರತಕ್ಕಂಥ ವರ್ಷ ಕೂಡ ಇದಾಗಿರುತ್ತೆ. ರಾಶ್ಯಾಧಿಪತಿ ಆಗಿರ್ತಕ್ಕಂಥ ಕುಜನು ರಾಜನಾಗಿರ್ತಕ್ಕಂಥ ಕುಜನು ಮಂತ್ರಿಯಾಗಿರೋದ್ರಿಂದ ಸಾಕಷ್ಟು ಅದೃಷ್ಟಗಳು ಕೂಡಿ ಬರ್ತಕ್ಕಂತಹ ಒಂದು ವರ್ಷ ಕೂಡ ಇದಾಗಿರುತ್ತೆ. ಅಶ್ವಿನಿ ಭರಣಿ ಕೃತಿಕ ಮೇಷರಾಶಿಯವರಿಗೆ ಈಗಾಗಲೇ 7.5 ನಡೀತಾ ಇರತಕ್ಕಂಥದ್ದು. ಇನ್ನು ಗುರುಗ್ರಹ 3ರಿಂದ 4ಕ್ಕೆ ಬರುತ್ತೆ, ಅಕ್ಟೋಬರಲ್ಲಿ 5ಕ್ಕೂ ಕೂಡ ಹೋಗುತ್ತೆ. ಶನಿಗ್ರಹ 12ರಲ್ಲಿ, ರಾಹುಗ್ರಹ 11ರಿಂದ 10ಕ್ಕೆ ಹೋಗುತ್ತೆ, ಕೇತುಗ್ರಹ 5ರಿಂದ 4ಕ್ಕೆ ಬರ್ತಾ ಇರತಕ್ಕಂಥ ಸಂದರ್ಭ ಕೂಡ ಇದಾಗಿರುತ್ತೆ. ಇನ್ನು ಮೇಷರಾಶಿಯವರಿಗೆ ಯುಗಾದಿಯ ಫಲಾಫಲಗಳಲ್ಲಿ ಇದು ಒಂದು ಪರಾಭವ ನಾಮ ಸಂವತ್ಸರದಲ್ಲಿ, ಯಾಕೆಂದರೆ ಗುರುಗ್ರಹ 3ರಿಂದ 4ಕ್ಕೆ ಮತ್ತು 5ಕ್ಕೂ ಹೋಗುತ್ತೆ. ಹಾಗಾಗಿ ಈ ಒಂದು ವರ್ಷದಲ್ಲಿ ಇವರಿಗೆ ಆದಾಯ 11 ಇರುತ್ತೆ, ಸ್ವಲ್ಪ ಖರ್ಚು ಜಾಸ್ತಿ ಇರ್ತಕ್ಕಂಥದ್ದು. ಆದಾಯ 11 ಇರ್ತಕ್ಕಂಥದ್ದು, ಆದರೆ ವ್ಯಯಕ್ಕೆ ನೋಡಕ್ಕೆ ಹೋದಾಗ ನಿಮಗೆ 8 ವ್ಯಯ, ಆದರೆ ಆದಾಯದಲ್ಲಿ 3 ಭಾಗಷ್ಟು ಮಾತ್ರ ಉಳಿಕೆ ಆಗ್ತಕ್ಕಂಥದ್ದು. ಆರೋಗ್ಯ ಈ ವರ್ಷದಲ್ಲಿ ಅನ್ನೆಸರಿ ಸುಮ್ಮನೆ ಆದರೂ ಸಣ್ಣ ಪುಟ್ಟ ಏನೋ ತಲೆನೋವು, ಹೊಟ್ಟೆ ನೋವು, ಕೈಕಾಲು ನೋವು ಇಂಥದ್ದು ಕೂಡ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ. ಇನ್ನು ಆದರೆ ಈ ಒಂದು ಮೇಷರಾಶಿಯವರಿಗೆ 7.5 ಇದ್ದರೂ ಕೂಡ ಸುಖದ ಭಾಗ 6 ಇರುತ್ತೆ, ದುಃಖದ ಭಾಗ 3 ಇರುತ್ತೆ. ಆರ್ಥಿಕವಾಗಿ ಚೆನ್ನಾಗಿರುತ್ತೆ, ವ್ಯವಹಾರಗಳು ಚೆನ್ನಾಗಿರುತ್ತೆ, ಮನೆ ಕಟ್ಕೊಳ್ಳೋ ಯೋಗ, ಆರ್ಥಿಕ ವಿಷಯಗಳಲ್ಲಿ ತುಂಬ ಒಳ್ಳೆಯದಾಗ್ತಕ್ಕಂಥದ್ದು, ಕೆಲಸ ಕಾರ್ಯಗಳಲ್ಲಿ ಜಯ ಆಗ್ತಕ್ಕಂಥದ್ದು. ಹಿಡಿದ ಹಠವನ್ನು ಬಿಡಬಾರ್ದು, ನೀವು ಯಾವುದೇ ಕಾರಣಕ್ಕೂ ಹಠ ಈ ವರ್ಷದಲ್ಲಿ ಬಿಡೋಕ್ಕೆ ಹೋಗಬಾರ್ದು. ಅದೇ ಬಂಧು ಜನರ ಸ್ವಲ್ಪ ಬೇಕಾದವರ ಶತ್ರುತ್ವ ಕೂಡ ಕೂಡಿ ಬರ್ತಕ್ಕಂಥದ್ದು. ಸುಮ್ಮನೆ ಆದರೂ ಅನ್ನೆಸರಿ ಏನೋ ಒಂದು ನಿಮಗೆ ಒಂದು ಅಪವಾದಗಳು ಕೂಡ ಬರ್ತಕ್ಕಂಥದ್ದಾಗಿರುತ್ತೆ. ವಿದ್ಯಾರ್ಥಿಗಳಿಗೆ ಒಳ್ಳೆಯದಾಗುತ್ತೆ. ಹಾಗೆ ದೀಪಾವಳಿಯ ನಂತರ ಈ ಒಂದು ಮೇಷರಾಶಿಯವರಿಗೆ ಅದೃಷ್ಟವೋ ಅದೃಷ್ಟ, ಭೂಮಿ ತಗೊಳ್ತಕ್ಕಂಥ ಯೋಗ, ಹೊಸ ವ್ಯಾಪಾರ ಯೋಗ. ಹಾಗೆ ಶನಿ ವ್ಯಯಸ್ಥಾನದಲ್ಲಿ ಇದ್ದಾನೆ ಅಂತ ಹೇಳಿದಾಗ ಮಾನಸಿಕವಾಗಿ ಸದೃಢತೆಯನ್ನು ಕಳ್ಕೊಳ್ಳೋಕ್ಕೆ ಹೋಗಬೇಡಿ. ಬೇರೆ ಯಾರೋ ಏನೇ ಹೇಳ್ತಾರೆ ಅಂತ ಹೇಳ್ಬಿಟ್ಟು ಅದಕ್ಕೆ ಹೆಚ್ಚು ಪ್ರಾಶಸ್ತ್ಯವನ್ನು ಕೊಡೋಕ್ಕೆ ಹೋಗಬೇಡಿ. ಸ್ವಲ್ಪ ಕಾನೂನು ಹೋರಾಟಗಳನ್ನು ಮಾಡಬೇಕಾಗಿರುತ್ತೆ. ವಾಹನದ ವಿಷಯದಲ್ಲಿ ಜಾಗೃತಿಯಾಗಿರಿ. ಕೆಲಸ ಕಾರ್ಯಗಳಲ್ಲಿ ಶುಭ ಆಗುತ್ತೆ, ಜಮೀನಿಂದ ಒಳ್ಳೆಯದಾಗುತ್ತೆ. ಹಾಗೆ ರೈತಾಪಿ ವರ್ಗದವರಿಗೆ ಹೊಸ ಕಾನೂನು ಇರ್ಬೋದು, ಹೊಸ ಒಂದು ನಿಬಂಧನೆಗಳಿಂದ ಸಾಕಷ್ಟು ಶುಭ ಆಗ್ತಕ್ಕಂಥದ್ದು ಕೂಡ ಆಗಿರುತ್ತೆ. ಹಾಗೆ ವಿದ್ಯಾರ್ಥಿಗಳಿಗೆ ಉದ್ಯೋಗ ಸಿಗ್ತಕ್ಕಂಥದ್ದು, ಕೆಲವರಿಗೆ ಈ ಮೇಷರಾಶಿಯವರಿಗೆ ಸರ್ಕಾರದ ಉದ್ಯೋಗ ಸಿಗ್ತಕ್ಕಂಥ ಒಂದು ಸಾಧ್ಯತೆ ಕೂಡ ಇರುತ್ತೆ. ದೈವಬಲ ಕೂಡ ಸ್ವಲ್ಪ ಚೆನ್ನಾಗಿರುತ್ತೆ. ಹಠ ಸಾಧನೆ ಅಂತ ಹೇಳುತ್ತೆ. ಮಹಿಳೆಯರಿಗೆ ಒಳ್ಳೆಯದಾಗುತ್ತೆ, ಸರ್ಕಾರಿ ನೌಕರರಿಗೆ ಒಳ್ಳೆಯದಾಗುತ್ತೆ, ಹಾಗೆ ಉದ್ಯಮೆದಾರರಿಗೆ ಒಳ್ಳೆಯದಾಗ್ತಕ್ಕಂಥ ಒಂದು ಸಾಧ್ಯತೆ ಕೂಡ ಇರುತ್ತೆ. ಈ ಒಂದು ರಾಶಿಯ ರಸಗೊಬ್ಬರಗಳ ಮಾರಾಟಗಾರರಿರ್ಬೋದು, ಹಾಗೆಯೇ ಈ ಒಂದು ಆರ್ಮಿಯಲ್ಲಿರ್ತಕ್ಕಂಥವರು, ಪೊಲೀಸ್ ಇಲಾಖೆಯಲ್ಲಿರ್ತಕ್ಕಂಥವ್ರಿಗೆಲ್ಲ ಈ ಒಂದು ಮೇಷರಾಶಿಯವರಿಗೆ ಸಾಕಷ್ಟು ಅದೃಷ್ಟ ಕೂಡಿ ಬಂದಿರತಕ್ಕಂಥ ವರ್ಷ ಕೂಡ ಇದಾಗಿರುತ್ತೆ. 7.5 ಪ್ರಭಾವ ಅಷ್ಟೇನೂ ಇರೋದಿಲ್ಲ. ಇನ್ನು ಯುಗಾದಿಯಿಂದ ನಮಗೆ ಗುರುವಿನ ಅನುಗ್ರಹ, ಶನಿಯ ಅನುಗ್ರಹ, ರಾಹು ಅನುಗ್ರಹ ನೋಡೋಕ್ಕೆ ಹೋದಾಗ ರಾಹು 11 ರಾಹು ಬಹಳಷ್ಟು ಶುಭಗಳನ್ನು ಕೊಡ್ತಾರೆ. ವಾಹನ ತಗೊಳ್ತಕ್ಕಂಥ ಯೋಗ, ಆರೋಗ್ಯದಲ್ಲಿ ಚೇತರಿಕೆ ಆಗ್ತಕ್ಕಂಥ ಯೋಗ, ಕೆಲಸ ಕಾರ್ಯಗಳಲ್ಲಿ ಶುಭ ಆಗ್ತಕ್ಕಂಥದ್ದು, ಮಕ್ಕಳಿಂದ ಒಳ್ಳೆಯದಾಗ್ತಕ್ಕಂಥದ್ದು, ಉದ್ಯೋಗದಲ್ಲಿ ಸಣ್ಣ ಪುಟ್ಟ ಬದಲಾವಣೆಗಳು ಮಾಡ್ಕೊಳ್ತಕ್ಕಂಥದ್ದು. ಆದರೆ ಹಿತಶತ್ರುಗಳ ಕಾಟ ಇರ್ಬೋದು, ವಿದೇಶ ಪ್ರಯಾಣ ಯೋಗ ಸ್ವಲ್ಪ ಪೋಸ್ಟ್ಪೋನ್ ಆಗ್ತಕ್ಕಂಥದ್ದು, ವಿವಾಹ ವಿಷಯಗಳಲ್ಲಿ ಬಹಳಷ್ಟು ಶುಭ ಆಗ್ತಕ್ಕಂಥ ಯೋಗ ಸಹ ಮೇಷರಾಶಿಯವರಿಗಿರುತ್ತೆ. ಇನ್ನು ಆರ್ಥಿಕವಾಗಿ ಆಸೆ ಪಟ್ಟು ದುರಾಸೆಯಿಂದ ಏನೇನೋ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ರಾತ್ರಿಯ ಪ್ರಯಾಣ ಅಷ್ಟು ಶುಭಕರವಾಗಲ್ಲ. ಹಾಗೆ ಈ ವರ್ಷದಲ್ಲಿ ಮೇಷರಾಶಿಯವರಿಗೆ ಬಹಳಷ್ಟು ಶುಭ ಕೊಡ್ತಕ್ಕಂತಹ ದಿನಗಳು ಅಂತ ಹೇಳಿದ್ರೆ ಬುಧವಾರ ಮತ್ತು ಶುಕ್ರವಾರ ಬಹಳಷ್ಟು ಶುಭ ಫಲಗಳನ್ನು ಕೂಡ ಈ ವರ್ಷದಲ್ಲಿ ನಿಮಗೆ ಹೆಚ್ಚೆಚ್ಚು ಸಿಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಸಂಬಂಧಗಳಲ್ಲಿ ವಿವಾಹ ಆಗ್ತಕ್ಕಂಥದ್ದು, ಹಾಗೆ ಪೂರ್ವಿಕರ ಆಸ್ತಿಯ ಕಲಹಗಳು ಕೂಡ ಇತ್ಯರ್ಥ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ನೂತನ ಗೃಹ ಯೋಗ ಕೂಡ ಇರ್ತಕ್ಕಂಥದ್ದು, ಮಕ್ಕಳ ವಿವಾಹದಲ್ಲೂ ಕೂಡ ಒಳ್ಳೆಯದಾಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಆದರೆ ವರ್ಷದ ಕಡೆಯ ಭಾಗದಲ್ಲಿ ಸಣ್ಣ ಪುಟ್ಟ ಟೆನ್ಷನ್ಗಳಾಗ್ತಕ್ಕಂಥದ್ದು, ತುಂಬ ಬೇಕಾದವರ ಅಗಲಿಕೆ ನಿಮಗೆ ಒಂದಷ್ಟು ನೋವನ್ನು ಉಂಟು ಮಾಡ್ತಕ್ಕಂಥ ಸಾಧ್ಯತೆ ಮೇಷರಾಶಿಯವರಿಗಿರುತ್ತೆ. ಹಾಗೆ ಅದೇ ರೀತಿ ಪಾಲುದಾರಿಕೆ ವಿಚಾರದಲ್ಲಿ ಬಹಳಷ್ಟು ಹುಷಾರಾಗಿದ್ದಿದ್ದೆ ಆದರೆ ತುಂಬ ಒಳ್ಳೆಯದಾಗ್ತಕ್ಕಂಥದ್ದು. ಈ ವರ್ಷ ಮೇಷರಾಶಿಯವರಿಗೆ 60% ಶುಭ ಫಲಗಳಿರ್ತಕ್ಕಂಥ ವರ್ಷ ಕೂಡ ಇದಾಗಿರುತ್ತೆ. ಕೆಲಸ ಕಾರ್ಯಗಳ ವಿಚಾರದಲ್ಲೂ ಕೂಡ ಒಂದು ಗಟ್ಟಿತನ, ಹಾಗೆಯೇ ಯಾವುದೇ ಕೆಲಸವನ್ನು ನೀವು ಅರ್ಧಕ್ಕೆ ಬಿಡೋದು ಅಷ್ಟು ಶುಭಕರವಾಗಿಯೂ ಕೂಡ ಅಲ್ಲ. ಕೇಸರಿ ಮತ್ತು ಹಳದಿ ಬಣ್ಣವನ್ನು ಈ ವರ್ಷದಲ್ಲಿ ಹೆಚ್ಚಾಗಿ ಉಪಯೋಗಿಸ್ಕೊಂಡಿದ್ದೆ ಆದರೆ ತುಂಬಾ ಒಳ್ಳೆಯದಾಗುತ್ತೆ. ಹಾಗೆ ಸಾಧ್ಯವಾದಷ್ಟು ವಿಷ್ಣು ಸಹಸ್ರನಾಮವನ್ನು ಪಠನೆ ಮಾಡ್ಕೊಳ್ಳೋದ್ರಿಂದ ಈ ವರ್ಷದಲ್ಲಿ ಸಾಕ್ಷಾತ್ ವೆಂಕಟೇಶ್ವರನ ದರ್ಶನ, ಕಲವು ವೆಂಕಟನಾಥ ವೆಂಕಟೇಶ್ವರನ ದರ್ಶನ ಮಾಡ್ಕೊಳ್ಳೋದ್ರಿಂದ ಸಾಕಷ್ಟು ಶುಭ ಫಲಗಳು ಕೂಡ ಸಿಗ್ತಾ ಇರ್ತಕ್ಕಂಥದ್ದು. ಪ್ರತಿನಿತ್ಯ ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳಿ. 9 ಮತ್ತು 4 ನಿಮಗೆ ಅದೃಷ್ಟದ ಸಂಖ್ಯೆಗಳಾಗಿರುತ್ತೆ. ತುಂಬಾ ಒಳ್ಳೆಯದಾಗ್ತಕ್ಕಂಥ ಸಾಧ್ಯತೆ ಈ ವರ್ಷದಲ್ಲಿ ಮೇಷರಾಶಿಯವರಿಗೆ, ಮಹಿಳೆಯರಿಗೆ ಉದ್ಯೋಗದಲ್ಲಿ ಪರಿವರ್ತನೆ, ಉದ್ಯೋಗ ಸಿಗ್ತಕ್ಕಂಥದ್ದು ಆಗಿರುತ್ತೆ. ತುಂಬಾ ಒಳ್ಳೆಯದಾಗ್ತಕ್ಕಂಥ ಸಾಧ್ಯತೆ ಈ ವರ್ಷ ಮೇಷರಾಶಿಯವರಿಗೆ ಆಗಿರುತ್ತೆ.